ವಾರ್ತೆಗಳಿಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಮುಖ್ಯಾಂಶಗಳು. ಸುಳ್ಳು ಆರೋಪ ಮಾಡಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ, ಸಂಸದ ಶ್ರೇಯಸ್ ಎಂ ಪಟೇಲ್ ಎಚ್ಚರಿಕೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿರುವುದು ದೃಢ, ವಿಡಿಯೋಗಳು ಸತ್ಯ, ಎಸ್ಐಟಿ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ. ಜೆಡಿಎಸ್ ಮೈತ್ರಿ ಧರ್ಮ ಪಾಲನೆ ಮಾಡದೆ ಬಿಜೆಪಿಗೆ ಮೈತ್ರಿ ಧರ್ಮ ಏನೆಂದು ಗೊತ್ತಿಲ್ಲ, ಮಾಜಿ ಶಾಸಕ ಪ್ರೀತಂ ಗೌಡರ ಹೇಳಿಕೆಗೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದಾವ್ಯಗೌಡ ತಿರುಗೇಟು. ನಮ್ಮ ವಿರುದ್ಧ ಕಾನೂನು ಹೋರಾಟ ಮಾಡಿದ್ರೆ ನಾವು ರೆಡಿ, ಎನ್ಆರ್ ಸಂತೋಷ್ ವಿರುದ್ಧ ಅರಸೀಕೆರೆ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ ವಾಗ್ದಾಳಿ. ವಾರ್ತೆಗಳ ವಿವರ. ಅನಗತ್ಯವಾಗಿ ಸುಳ್ಳು ಆರೋಪ ಮಾಡಿ ಕುಟುಂಬದವರನ್ನ ಎಳೆದು ತರುವುದರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಸೇರಿದಂತೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಹಾಸನದ ಸಂಸದ ಶ್ರೇಯಸ್ ಎಂ ಪಟೇಲ್ ಎಚ್ಚರಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಗೆ ಹೈಕೋರ್ಟ್ನಿಂದ ಯಾವುದೇ ನೋಟಿಸ್ ಬಂದಿಲ್ಲ. ಬಿಜೆಪಿಯ ಮುಖಂಡ ದೇವರಾಜೇಗೌಡ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಒಬ್ಬ ಮನುಷ್ಯನಿಗೆ ಎಷ್ಟು ಕಿರುಕುಳ ನೀಡಲು ಸಾಧ್ಯ? ಉದ್ದೇಶಪೂರ್ವಕವಾಗಿ ಕುಗ್ಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಲೋಕಸಭಾ ಚುನಾವಣೆಗೆ ಮುನ್ನವೇ ನಾನಾ ರೀತಿಯ ಆರೋಪಗಳನ್ನು ಮಾಡಿದ್ದರು. ಚುನಾವಣೆಯಲ್ಲಿ ಗೆಲ್ಲುವ ಸಾಧ್ಯತೆಗಳು ಕಂಡುಬರುತ್ತಿದ್ದಂತೆ ಮತ್ತಷ್ಟು ಟೀಕೆಗಳು ಕೇಳಿಬಂದವು. ಯಾವುದೂ ಸಾಬೀತಾಗಿಲ್ಲ. ಯಾವುದೇ ಆರೋಪಗಳಿದ್ದರೂ ನೇರ ನನ್ನೊಂದಿಗೆ ಚರ್ಚೆಗೆ ಬರಬಹುದು. ತೆರಿಗೆ ಪಾವತಿಯ ರಶೀದಿ ತೋರಿಸಿ ತಪ್ಪು ಮಾಹಿತಿ ನೀಡಲಾಗುತ್ತಿದೆ. ಚುನಾವಣೆಯಲ್ಲಿ ನಿಗದಿತ ಪ್ರಮಾಣಕ್ಕಿಂತಲೂ ಹೆಚ್ಚು ಖರ್ಚು ಮಾಡಿದರೆ ಆಯೋಗ ತಮ್ಮ ವಿರುದ್ಧ ಕ್ರಮ ಕೈಗೊಳ್ಳುತ್ತಿತ್ತು. ಚುನಾವಣೆಯಲ್ಲಿ ಕೆಲಸ ಮಾಡಲು ಐಎಎಸ್, ಐಪಿಎಸ್, ಐಆರ್ಎಸ್ನಂತಹ ಉನ್ನತ ಅಧಿಕಾರಿಗಳನ್ನು ನಿಯೋಜಿಸಿರುತ್ತಾರೆ. ಅವರ್ಯಾರೂ ಕೈಕಟ್ಟಿ ಕೂರುವುದಿಲ್ಲ. ಪ್ರತಿಯೊಂದರ ಮೇಲೂ ನಿಗಾ ವಹಿಸಿರುತ್ತಾರೆ. ನ್ಯಾಯಾಲಯದಲ್ಲಿ ತಮಗೆ ನ್ಯಾಯ ಸಿಗಲಿದೆ. ಚುನಾವಣಾ ಪ್ರಮಾಣ ಪತ್ರದಲ್ಲಿ ತಪ್ಪು ಮಾಹಿತಿ ನೀಡಿದ್ದೇನೆ ಎಂದು ಹೇಳುತ್ತಿದ್ದಾರೆ. ನಾನು ನನ್ನ ಪತ್ನಿ ಹಾಗೂ ಮಕ್ಕಳಿಗೆ ಸೇರಿದ ಎಲ್ಲಾ ವಿವರಗಳನ್ನು ದಾಖಲಿಸಿದ್ದೇನೆ. ತಂಗಿಗೆ ನೀಡಿದ ಆಸ್ತಿಗಳ ಮಾಹಿತಿಯನ್ನ ತೋರಿಸಲು ಸಾಧ್ಯವೇ? ದುರುದ್ದೇಶಪೂರಿತವಾಗಿ ಕುಟುಂಬದ ಸದಸ್ಯರನ್ನ ಏಕೆ ಎಳೆದು ತರುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ನಾನು ಸಹ ಇದನ್ನ ಇವಾಗ ನನ್ನ ಮೇಲೆ ಕೂತ್ಕೊಂಡು ವಿಡಿಯೋ ನೋಡಿದೆ. ಎಲ್ಲವೂ ಸಹ ಸತ್ಯಕ್ಕೆ ದೂರವಾದದ್ದು. ಒಬ್ಬ ಮನುಷ್ಯನ ಮೇಲೆ ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡ್ಬೋದು, ಒಬ್ಬ ಬೆಳೆಯವನ್ನ ಎಷ್ಟರ ಮಟ್ಟಿಗೆ ಅವನ್ನ ಕುಗ್ಗಿಸ್ಬೋದು, ಒಬ್ಬ ಸಾಮಾಜಿಕ ಕಳಕಳಿ ಉಳ್ಳವನ್ನ ಬಡವರಿಗೆ ಕೆಲಸ ಮಾಡ್ಬೇಕನ್ನೋನ್ನ ಎಷ್ಟರ ಮಟ್ಟಿಗೆ ಕುಗ್ಗಿಸ್ಬೋದು, ಆ ಕೆಲಸವನ್ನ ಆಯಪ್ಪ ಮಾಡ್ತಾ ಇದ್ದಾರೆ. ಆಯ್ತಾ? ಇದಕ್ಕೆ ಕಾನೂನಿದೆ, ಕೋರ್ಟ್ ಇದೆ, ಚುನಾವಣಾ ಆಯೋಗ ಇದೆ, ತೀರ್ಮಾನ ಮಾಡ್ತದೆ. ಸತ್ಯಕ್ಕೆಲ್ಲ ತಲೆ ಬಾಗ್ಲೇಬೇಕಲ್ಲ. ಸತ್ಯ ಯಾವುದು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಸಹ ನನಗೆ ನೋಟಿಸ್ ಬಂದಿಲ್ಲ. ಅದೊಂದು ಪ್ರೊಸೀಜರ್. ಈಗ ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿ ಕೇಸ್ ಹಾಕಿದ್ದಾರೆ. ಇಟ್ಸ್ ಅ ಸ್ಟೆಪ್. ನಿಮ್ಗೆ ಗೊತ್ತಲ್ಲ, ಕೋರ್ಟಲ್ ಸ್ಟೆಪ್. ಈಗ ಫಸ್ಟ್ ನೋಟಿಸ್ ಕೊಡ್ತಾರೆ, ಆಮೇಲೆ ಫಸ್ಟ್ ಆಫೀಸ್ ಅಬ್ಜೆಕ್ಷನ್ ಹಾಕ್ತಾರೆ, ಆಮೇಲೆ ನೋಟಿಸು, ಸಮನ್ಸು, ಅಬ್ಜೆಕ್ಷನ್ಸು, ಆ ಥರ ರೀತಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇವತ್ತಿನವರೆಗೂ ಅಧಿಕೃತವಾಗಿ ನಮ್ಗೆ ಯಾವುದು ನೋಟಿಸ್ ಬಂದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ ಮಾಧ್ಯಮ ಮುಂದೆ, ಐ ಆಮ್ ವೆರಿ ಕಾನ್ಫಿಡೆಂಟ್, ಐ ಆಮ್ 100% ಐ ಆಮ್ ರೈಟ್, ಐ ಆಮ್ ಶ್ಯೂರ್. ಚುನಾವಣಾ ಆಯೋಗದ ಬಗ್ಗೆ ನಮಗೆ ಹೆಮ್ಮೆ ಇದೆ. ಚುನಾವಣಾ ಆಯೋಗದ ಬಗ್ಗೆ ಯಾರು ಅಲಿಗೇಷನ್ ಮಾಡೋಕ್ಕಾಗಲ್ಲ. ಚುನಾವಣೆಗೆ 10 ದಿನದಿಂದ ಈ ಬಾರಿ ತುಂಬಾ ಅತಿ ಏನಂತಾರೆ ಅಚ್ಚುಕಟ್ಟಾಗಿ ಜಿಲ್ಲೆಯಲ್ಲಿ ಚುನಾವಣೆ ನಡೆದಿದೆ. ಚುನಾವಣಾ ಆಯೋಗ ಏನು ಕಣ್ಮುಚ್ಕೊಂಡು ಕೂತಿರ್ತದ? ಚುನಾವಣೆಗೆ ಚರ್ಚಿಸಿ ನೀಟಾಗಿ ಉತ್ತರ ಕೊಟ್ಟಿರ್ತಾರೆ. ಚುನಾವಣೆಗೆ ಕೇಳ್ಕೊಳ್ಳಿ, ಅವರು ಮಾಹಿತಿ ಕೊಡ್ತಾರೆ ಚುನಾವಣಾ ಆಯೋಗದವರು. ಈಗ ಇಲ್ಲೂ ಸಲದ ಈಗ ನಾನು ಒಂದು 2-3 ತಿಂಗಳ ಬಗ್ಗೆ ಮೆಲ್ಕಾಕಕ್ಕೆ ಹೋಗ್ತೀನಿ. ಹಿಂದ್ಗಡೆ ನನ್ನ ಬಗ್ಗೆ ಫಸ್ಟ್ ಅಲಿಗೇಷನ್ ಮಾಡಿದ್ರು. ಇನ್ನು ಪಾಪ ನಾನು ಇನ್ನೂ ಸಂಸದನಾಗಿ ಆಯ್ಕೆನೇ ಆಗಿರ್ಲಿಲ್ಲ. ನಾನಿನ್ನು ಅವಾಗ ತಾನೆ ನಾವೆಲ್ಲ ಚುನಾವಣೆ ಮುಗಿಸಿ 2-3ನೇ ಹಂತ ಚುನಾವಣೆ ನಡೀತಾ ಇತ್ತು. ನಾನು ಅವಾಗಲೇ ನನ್ನ ಮೇಲೆ ಅಲಿಗೇಷನು, ನನಗೆ ಯಾವಾಗ ಗೆಲ್ತಾರೆ ಅನ್ನೋದು ಮುನ್ಸೂಚನೆ ಗೊತ್ತಾಯ್ತು. ಇವ್ರು ಸರಿ ಇಲ್ಲ, ಇವರು ಪೆನ್ ಡ್ರೈವ್ ಹಂಚಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಯಾವ್ದಾದ್ರು ಪ್ರೂವ್ ಆಯ್ತಾ? ನನ್ನ ಮೇಲೆ ಡಿ ಕೆ ಸಾಹೇಬ್ರ ಮೇಲೆ ಅದ್ಯಾವುದೋ ಒಂದು ಅಲಿಗೇಷನ್ ಮಾಡಿದ್ರು, ಪ್ರೂವ್ ಆಯ್ತಾ? ಇಲ್ಲ. ನೀವು ನೋಡ್ತಾ ಇದ್ರೆ ವೈಯಕ್ತಿಕವಾಗಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಾಡ್ಲಿ, ಐ ಆಮ್ ವೆರಿ ರೆಡಿ, ಐ ಆಮ್ ವೆರಿ ಕಾನ್ಫಿಡೆಂಟ್. ಆಯ್ತಾ? ಏನ್ ಹೇಳ್ತಾರಲ್ಲ, ಹಿಂದಿನ ಬಾಕ್ಲಿಂದ ಬರೋದಲ್ಲ, ನೇರ ಬರಬೇಕು. ಚರ್ಚೆಗೆ ನೇರವಾಗಿ ಬರಬೇಕು, ದಾಖಲೆ ತಗೊಂಡು. ಯಾವ್ದು ಈಗ ನೋಡಿದೆ ನಾನು, ನಮ್ಮ ಬೇರೆ ಹಾಸನ ಪ್ರಶ್ನೆ ಕಳ್ಸಿದ್ರು, ಟ್ಯಾಕ್ಸ್ ಪೇ ರೆಸಿಪ್ಟ್ ತೋರಿಸ್ಬಿಟ್ಟು ಅಂತದ್ದು ಇವರು ಅಷ್ಟೊಟ್ಟಿಗೆ ಇಷ್ಟೊಟ್ಟಿಗೆ ಅಂದ್ರೆ ಒಂದು ಕಾಮನ್ ಸೆನ್ಸ್ ಬೇಡ ಅವರ ವಕೀಲರಾಗಿ. ಟ್ಯಾಕ್ಸ್ ಪೇ ರೆಸಿಪ್ಟ್ ತೋರಿಸ್ತಾರಂತಲ್ಲ, ನಾವು ಮಾರಾಟ ಮಾಡಿರೋ ಜಾಗದನ್ನೆಲ್ಲ ತೋರಿಸ್ತಾರಂತಲ್ಲ. ಮಾರಾಟ ಮಾಡಿರೋ ಅಫಿಡವಿಟ್ ಅಲ್ಲಿ ತೋರಿಸ್ಬೇಕನ್ನೋದು ಅದ್ರ ಕಾನೂನಲ್ಲಿ ಇದೆಯಾ? ನಮ್ಮ ತಂಗಿ ಕೊಟ್ಟಿರೋದನ್ನ ನಾವು ಅಫಿಡವಿಟ್ ಅಲ್ಲಿ ತೋರಿಸ್ಬೇಕನ್ನೋ ಕಾನೂನಲ್ಲಿ ಇದೆಯಾ? ನನಗೆ ಯಾರು ಡಿಪೆಂಡೆಂಟು? ನನ್ನ ಹೆಂಡತಿ. ನನ್ನ ತಪ್ಪಿದ್ಯಾ? ನನ್ನ ಹೆಂಡತಿದಲ್ಲಿ ಯಾವ್ದಾದ್ರು ಲೋಪದೋಷ ಇದೆಯಾ? ಕೇಳಿ, ಉತ್ತರ ಕೊಡ್ತೀನಿ. ಇವರು ನಮ್ಮ ಕುಟುಂಬದವ್ರನ್ನೆಲ್ಲ ತಂದು ಯಾಕೆ ತರಬೇಕು? ಇದನ್ನ ನಾನು ನೋಡ್ತಾ ಇದ್ದೀನಿ, ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಇದು ಹೀಗೆ ಮುಂದುವರೆದ್ರೆ ಮಾನನಷ್ಟ ಮೊಕದ್ದಮೆ ಮುಂಚೆ ಒಂದ್ಸರಿ ಎಚ್ಚರಿಕೆ ಕೊಟ್ಟಿದ್ದೆ. ಯಾಕೆ ಸುಮ್ಮನೆ ನಮ್ಗೆ ಯಾಕೆ ಬೇಕು ಅಂತ ನಾನು ಸುಮ್ಮನಿದ್ದೆ. ಮುಂದಿನ ದಿನಗಳಲ್ಲಿ ನಾನು ಏನನ್ನ ತೋರಿಸ್ತೀನಿ. ಇವತ್ತು ಕೆಣಕಿದ್ದಾರೆ ನನ್ನ, ಅದ್ರ ಬಗ್ಗೆ ನಾನು ಮುಂದಕ್ಕೆ ತೋರಿಸ್ತೀನಿ, ಉತ್ತರ ಕೊಡ್ತೀನಿ ಕಾನೂನು ಮುಖಾಂತರ. ಏನ್ ಹೇಳಿದ್ನಲ್ಲ,
ಕಾನೂನು ಮುಖಾಂತರ ಅವ್ರಿಗೆ ಉತ್ತರ ಕೊಡ್ತೀನಿ. ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿರುವ ಜೆಡಿಎಸ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿ ಸಲ್ಲಿಸಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಎಷ್ಟೇ ದೊಡ್ಡವರಾದರೂ ತಲೆ ಬಾಗಲೇಬೇಕು. ಈ ಬಗ್ಗೆ ತಾವು ಹೆಚ್ಚು ಚರ್ಚೆ ನಡೆಸಲು ಬಯಸುವುದಿಲ್ಲ ಎಂದು ಹೇಳಿದರು. ತನಿಖೆ ಅಂತ ಏನು ಚಾರ್ಜ್ ಶೀಟ್ ಮಾಡಿ ಅಂತ ನಾನು ಸಹ ಮಾಧ್ಯಮ ಮುಖಾಂತರ ನೋಡಿದೆ. ಅದು ಒಂದು ಇನ್ವೆಸ್ಟಿಗೇಷನ್ ಪ್ರೋಸೆಸ್. ಈಗ ವಿಚಾರಣೆ ಆಯಿತು, ಈಗ ಚಾರ್ಜ್ ಶೀಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ವ್ಯಕ್ತಿಗತವಾಗಿ ಇದ್ರ ಪಡಕ್ಕೆ ನನಗೆ ಇಷ್ಟ ಇಲ್ಲ. ಕಾನೂನು ಇದೆ, ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ತಲೆ ಬಾಗಬೇಕಾಗ್ತದೆ. ನಾನಾಗಿರ್ಲಿ ಇನ್ನೊಬ್ಬರಾಗಿರ್ಲಿ ಅಲ್ಲ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿರುವುದು ದೃಢಪಟ್ಟಿದ್ದು ವಿಡಿಯೋಗಳು ಸತ್ಯವಾಗಿದೆ ಎಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವಿಶೇಷ ತನಿಖಾ ತಂಡ ಆರೋಪ ಪಟ್ಟಿ ಸಲ್ಲಿಸಿದೆ. ಎಸ್ಐಟಿ ಚಾರ್ಜ್ ಶೀಟ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ತಮ್ಮ ಮನೆ ಕೆಲಸದ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿರುವುದು ಹಾಗೂ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿರುವುದು ದೃಢಪಟ್ಟಿದೆ ಎಂದು ತಿಳಿಸಿದೆ. ಜೊತೆಗೆ ಹಲವು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡುತ್ತಿದ್ದರು ಎಂದು ಎಸ್ಐಟಿ ಹೇಳಿದೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಎಸ್ಐಟಿ ಅಧಿಕಾರಿಗಳು ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಹಾಗೂ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದೆ. ಹೌದು, ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ್ದ ಎಚ್.ಡಿ. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಅನ್ನು ಎಸ್ಐಟಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ತಂದೆ ಮಗನ ವಿರುದ್ಧ ದಾಖಲಾದ ಮೊದಲ ಕೇಸ್ಗೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಇದಾಗಿದ್ದು ಸುಮಾರು 2,000 ಪುಟಗಳನ್ನು ಒಳಗೊಂಡಿದ್ದು 123 ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ. ಸಂತ್ರಸ್ತರು ಹಾಗೂ ಪ್ರಮುಖ ಸಾಕ್ಷಿಗಳ ಹೇಳಿಕೆಗಳನ್ನು ಸೆಕ್ಷನ್ 164 ದಾಖಲಿಸಿದ್ದಾರೆ ಎಂದು ಎಸ್ಐಟಿ ಅಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸದ್ಯ 42ನೇ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಮುಂದೆ ನ್ಯಾಯಾಲಯದಲ್ಲಿ ವಾದ ನಡೆಯಲಿದ್ದು ಆ ಬಳಿಕ ತೀರ್ಪು ಹೊರಬರಲಿದೆ. ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದವರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿದ್ದಾರೆ. ಬಿಜೆಪಿಯವರಿಗೆ ಮೈತ್ರಿ ಧರ್ಮ ಏನೆಂದು ಗೊತ್ತಿಲ್ಲ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್. ದಾವಿಗೌಡರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಪ್ರಜ್ವಲ್ ರೇವಣ್ಣನವರ ಸಂಸದರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಾಗ ಬಿಜೆಪಿಯವರು ಮೈತ್ರಿ ಧರ್ಮವನ್ನು ಪಾಲಿಸದೆ ನನಗೆ ಮೈಸೂರು ಉಸ್ತುವಾರಿ ಕೊಟ್ಟಿದ್ದು ಅಲ್ಲಿ ಪ್ರಚಾರ ಮಾಡಬೇಕೆಂದು ಹೇಳಿ ಅಲ್ಲಿಯೇ ಠಿಕಾಣಿಯನ್ನ ಹಾಕಿದ್ದರು. ಪಕ್ಷದಿಂದ ಸಲಹೆ ಸೂಚನೆ ಕೊಟ್ಟರೂ ಸಹ ಪ್ರೀತಂ ಗೌಡರ ಮೈತ್ರಿ ಧರ್ಮವನ್ನು ಪಾಲಿಸಲಿಲ್ಲ. ಇಂಥವರಿಂದ ಹೇಳಿಸಿಕೊಳ್ಳುವುದು ನಮ್ಮ ಪಕ್ಷಕ್ಕೆ ಬಂದಿಲ್ಲ. ಬಿಜೆಪಿಯವರು ಮೈತ್ರಿ ಧರ್ಮ ಪಾಲಿಸದೆ ಪ್ರೀತಂ ಗೌಡರ ಹಿಂಬಾಲಕರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತೆ ನೇರವಾಗಿ ಪ್ರಚಾರ ಮಾಡಿದ್ದಾರೆ. ಹಾಸನದಲ್ಲಿ ಏನಾದರೂ ಅಭಿವೃದ್ಧಿ ಆಗಬೇಕಾದರೆ ಸಂಸದ ಶ್ರೇಯಸ್ ಎಂ ಪಾಟೀಲ್ ರವರು ಪ್ರೀತಂ ಗೌಡರನ್ನ ಕೇಳಿಯೇ ಮಾಡುತ್ತಾರೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರೇ ಮಾತನಾಡುತ್ತಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಪ್ರೀತಂ ಗೌಡ ಹಾಗೂ ಸಕಲೇಶಪುರ ಕ್ಷೇತ್ರದ ಶಾಸಕ ಸೀಮೆಂಟ್ ಮಂಜು ಅವರು ಮೈತ್ರಿ ಧರ್ಮ ಪಾಲನೆ ಮಾಡಲಿಲ್ಲ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನದ ಚುನಾವಣೆಯಲ್ಲಿ ನಾವು ಮೈತ್ರಿ ಧರ್ಮ ಪಾಲಿಸಿದ್ದೇವೆ. ಬಿಜೆಪಿಯಿಂದ ಆಯ್ಕೆಯಾಗಿರುವ ಸದಸ್ಯೆ ಲತಾದೇವಿ ಅವರನ್ನ ಉಪಾಧ್ಯಕ್ಷರಾಗಿ ಮಾಡಿದ್ದೇವೆ ಎಂದು ಸಮರ್ಥಿಸಿಕೊಂಡರು. ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಬಗ್ಗೆ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪ್ರೀತಂ ಗೌಡರು, ನಾವು ಜೆಡಿಎಸ್ನವರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿಲ್ಲ, ಮೈತ್ರಿ ಧರ್ಮದ ಬಗ್ಗೆ ಒಡಂಬಡಿಕೆ ಏನು ಅನ್ನೋದೇ ಗೊತ್ತಿಲ್ಲ, ಅವರು ಅರ್ಥಗೊಂಡಿಲ್ಲ, ಅವರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿಲ್ಲ ಅಂತೇಳಿ ಹೇಳಿದ್ದಾರೆ. ಆದರೆ ನಾವು ಮೈತ್ರಿ ಧರ್ಮ ಪಾಲನೆ ಮಾಡಿದ್ದೀವಿ, ಅದರಲ್ಲೇ ಯಾರು ಮಾತೇ ಇಲ್ಲ. ಇವರೇ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿಲ್ಲ. ಇವರಿಗೆ ಮೈತ್ರಿ ಅಂದ್ರೆ ಮೈತ್ರಿ ಧರ್ಮ ಅಂದ್ರೆ ಏನು ಅನ್ನೋದು ಇವರಿಗೆ ಮೊದಲನೇದೇ ಗೊತ್ತಿಲ್ಲ. ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಯುತ ಪ್ರಜ್ವಲ್ ರೇವಣ್ಣ ಅವರು ಲೋಕಸಭಾ ಚುನಾವಣೆಗೆ ನಿಂತಿದ್ದಾಗ ಇವರು ಇಲ್ಲಿ ಮೈತ್ರಿ ಧರ್ಮವನ್ನು ಪಾಲಿಸದೆ ನನಗೆ ಮೈಸೂರು ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ, ನಾನು ಅಲ್ಲಿ ಚುನಾವಣಾ ಪ್ರಚಾರ ಮಾಡ್ತೀನಿ ಅಂತೇಳಿ ಅಲ್ಲಿ ಠಿಕಾಣಿಯನ್ನು ಹೂಡಿದರು. ಇಲ್ಲಿಗೆ ಚುನಾವಣಾ ಪ್ರಚಾರಕ್ಕೆ ಬರಲಿಲ್ಲ. ಅವ್ರ ಪಕ್ಷದ ವರಿಷ್ಠರು ಸಲಹೆ ಸೂಚನೆಯನ್ನು ಕೊಟ್ಟರೂ ಕೂಡ ಅವರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಲಿಲ್ಲ. ಇಂಥ ಮೈತ್ರಿ ಧರ್ಮವನ್ನು ಪಾಲನೆ ಮಾಡದೇ ಇರೋದ್ರಿಂದ ನಮ್ಮ ಪಕ್ಷ ಅಂಥವರಿಂದ ಏಳಿಸ್ಕೊಳ್ಳೋಂಥ ಒಂದು ದರದು ನಮ್ಮ ಪಕ್ಷಕ್ಕೆ ಅಂತ ಬಂದಿಲ್ಲ. ಇವರು ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ ಒಂದು, ಮತ್ತೆ ಇವರು ಹಿಂಬಾಲಕರಿಗೆ ನೇರವಾಗಿ ಹೇಳಿದ್ದಾರೆ ಕಾಂಗ್ರೆಸ್ ಓಟ್ ಹಾಕಿ, ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿ ಅಂತೇಳಿ ಇವರು ಹಿಂಬಾಲಕರೆಲ್ಲ ಕಾಂಗ್ರೆಸ್ ಅಭ್ಯರ್ಥಿಗೆ ಮಾಡಿ. ಆಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಹೇಳ್ತಾ ಇದ್ದಾರೆ ಏನಂತ, ಇವತ್ತೇನಾರ ಲೋಕಸಭಾ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಹಾಸನ ಕೆಲಸ ಏನಾರು ಆಗಬೇಕು ಅಂದರೆ
ಪ್ರೀತಮ್ ಗೌಡ್ರನ್ನ ಕೇಳೇ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ, ಕಾಂಗ್ರೆಸ್ ಮುಖಂಡರನ್ನ ಗಣನೆ ತಗತ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರೇ ಮಾತನಾಡ್ತಾರೆ. ಅಲ್ಲಿಗೆ ಇವರು ಪ್ರೀತಮ್ ಗೌಡರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿದಾರ? ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿಲ್ಲ. ಇವರು ಮಾಡಿಲ್ಲ. ಸಕಲೇಶ್ಪುರ ಕ್ಷೇತ್ರದ ಶಾಸಕರಾದಂಥ ಸಿಮೆಂಟ್ ಮಂಜೂರು ಮಾಡಿಲ್ಲ. ಅಲ್ಲಿಯೂ ಕೂಡ ಅವರು ಕೂಡ ಅವರ ಹಿಂಬಾಲಕರಿಗೆ ಕೆಲವೊಂದು ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪರ ಪ್ರಚಾರ ಮಾಡೋದಕ್ಕೆ ಓಟ್ ಹಾಕೋದಕ್ಕೆ ಹೇಳಿದ್ದಾರೆ. ಅದರಿಂದ ಇವರಿಂದ ನಾವು ಮೈತ್ರಿ ಧರ್ಮವನ್ನು ಕಲಿಬೇಕಾದಿಲ್ಲ. ಮತ್ತು ಎರಡನೇದಾಗಿ ನಾವು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿದ್ದೀವಿ. 35ನೇ ವಾರ್ಡಿನ ಶ್ರೀಮತಿ ಲತಾ ಸುರೇಶ್ವರವರನ್ನು ಅವರು BJPಯಿಂದ ಗೆದ್ದಿದ್ರು ಕೂಡ ಅವರನ್ನು ಇವತ್ತು ನಾವು ನಗರಸಭೆಯ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಅವರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿದ್ದಾರೆ. ನಮ್ಮ ಪಕ್ಷದ ಪರವಾಗಿ ಕ್ಯಾನ್ವಾಸ್ ಮಾಡಿದ್ದಾರೆ, ಚುನಾವಣೆಯಲ್ಲಿ ಎಲ್ಲ ಓಡಾಟ ಮಾಡಿದ್ದಾರೆ. ಅದರಿಂದ ನಾವು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಮೈತ್ರಿ ಧರ್ಮವನ್ನು ನಾವು ಅಲ್ಗಳದಿಲ್ಲ, ಅದನ್ನು ಪಾಲನೆ ಮಾಡಿದ್ದೀವಿ ಅಂತೇಳಿ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ. ನಗರಸಭೆ ಸದಸ್ಯ ಕ್ರಾಂತಿ ಪ್ರಸಾದ್ ಯಾಗಿ ಮಾತನಾಡಿ, ಹಾಸನ ಕ್ಷೇತ್ರದ ಶಾಸಕ HB ಸ್ವರೂಪ್ ಅವರು ಸಾಂದರ್ಭಿಕ ಶಾಸಕರೆಂದು ಮಾಜಿ ಶಾಸಕ ಪ್ರೀತಮ್ ಗೌಡರು ಆರೋಪ ಮಾಡಲಾಗುತ್ತಿತ್ತು. ಸ್ವರೂಪ್ ಅವರ ತಂದೆ ದಿವಂಗತ HS ಪ್ರಕಾಶ್ ಅವರ ಹಿಂದೆ 4 ಬಾರಿ ಶಾಸಕರಾದವರು. ಸ್ವರೂಪ್ ಪ್ರಕಾಶ್ ಅವರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಈಗ ಶಾಸಕರಾಗಿದ್ದಾರೆ. 2009ರಲ್ಲಿ ಪ್ರೀತಮ್ ಗೌಡರು ಆಕಸ್ಮಿಕ ಶಾಸಕರಾಗಿದ್ದವರು. ಪ್ರೀತಮ್ ಗೌಡರು ಶಾಸಕರಾಗಿದ್ದಾಗ ಯಾವ ಗುರುತರ ಅಭಿವೃದ್ಧಿ ಕೆಲಸ ಮಾಡದೆ ಊರು ತುಂಬಾ ಬಾರ್ಗಳನ್ನು ಮಾಡಿದರು ಎಂದು ಹೇಳಿದರು. ಮಾಜಿ ಶಾಸಕರು ಒಂದು ಆರೋಪ ಮಾಡ್ತಾರೆ. ಸಾಂದರ್ಭಿಕ ಶಾಸಕರು ಸ್ವರೂಪ್ ಪ್ರಕಾಶ್ ಅವರಲ್ಲ. ಅವ್ರ ತಂದೆ 4 ಬಾರಿ ಕ್ಷೇತ್ರದ ಶಾಸಕರಾಗಿದ್ದರು. ಸ್ವರೂಪ್ ಪ್ರಕಾಶ್ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿದ್ದಂಥ ಶಾಸಕರು. ಆನಂತರ ಈಗ ಹಾಲಿ ಹಾಸನ ಕ್ಷೇತ್ರದ ಶಾಸಕರಾಗಿದ್ದಾರೆ. ಸಾಂದರ್ಭಿಕ ಶಾಸಕರು ಅವರ ಯಾವಾಗ ಬರ್ತದೆ ಆಕಸ್ಮಿಕವಾಗಿ ಆದಂಥ ಶಾಸಕರು ಸಾಂದರ್ಭಿಕ ಶಾಸಕರು. ಇಲ್ಲಿ ಏನು ಕಳೆದ ಬಾರಿ 2019 ಶಾಸಕರಾದಂತಹ ಮಾಜಿ ಶಾಸಕರು ಪ್ರೀತಮ್ ಗೌಡರು ಅವರು ಆಕಸ್ಮಿಕ ಶಾಸಕರಾಗಿದ್ದರು, ನಮ್ಮ ಸ್ವರೂಪ್ ಪ್ರಕಾಶ್ ಅವರಲ್ಲ. ಏಕೆಂದ್ರೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಹಾಸನ ಕ್ಷೇತ್ರದಲ್ಲಿ ಒಂದು ವಸತಿ ಶಾಲೆ ತರಲಿಲ್ಲ. ಹಾಸನ ಕ್ಷೇತ್ರದಲ್ಲಿ ಒಂದು ಗುರುತರವಾದಂಥ ಕೆಲಸನೂ ಸಹ ಮಾಡಲಿಲ್ಲ. ಬರೀ ಅವ್ರು ಮಾಡಿದಂಥ ಕೆಲಸಗಳೇನಪ್ಪ ಅಂದರೆ ಊರು ತುಂಬ ಬಾರ್ಗಳು ಮಾಡಿದ್ರು. ಆಮೇಲೆ ಹೇಳ್ತಾರೆ ಅವರು ಬಹಳ ಹೀಯಾಳಿಸಿ ಹೇಳ್ತಾರೆ, ಸಾಂದರ್ಭಿಕ ಶಾಸಕರು ಅಂದ್ರೆ ಏನು, ಪ್ರಜಾಪ್ರಭುತ್ವನ ಅಣುಕಿಸೋದು. ಹಂಗಾದ್ರೆ ಈ ಕ್ಷೇತ್ರದ ಮತದಾರರನ್ನ ಅವಮಾನ ಮಾಡೋಂಥ ಮಾತನ್ನ ಮಾಜಿ ಶಾಸಕರು ಪ್ರೀತಮ್ ಗೌಡರು ಆಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾ ವಕ್ತಾರ ಹೊಂಗೇರಿ ರಘು, ನಗರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಅಕ್ಬರ್, ಬಿದರಿಕೆರೆ ಜಯರಾಮ್ ಉಪಸ್ಥಿತರಿದ್ದರು. ನಾನು ಜಾತ್ಯತೀತ ತತ್ವದಲ್ಲಿದ್ದು ನಮ್ಮ ವಿರುದ್ಧ ಅವರು ಕಾನೂನು ಹೋರಾಟ ನಡೆಸಿದರೆ ನಾವು ಹೋರಾಟ ಮಾಡುತ್ತೇವೆ ಎಂದು ಜೆಡಿಎಸ್ ಮುಖಂಡ NR ಸಂತೋಷ್ ವಿರುದ್ಧ ಅರಸಕೆರೆ ನಗರಸಭೆ ನೂತನ ಅಧ್ಯಕ್ಷ ಸಮೀಪುಲ್ಲಾ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನ್ನ ಬಗ್ಗೆ ಇಲ್ಲಸಲ್ಲದ ಮಾತನಾಡುವ ಅಧಿಕಾರ NR ಸಂತೋಷ್ಗೆ ಕೊಟ್ಟವರು ಯಾರು? ಸಂಪರ್ಕ ಸಂವಹನದ ಕೊರತೆಯಿಂದ ಜೆಡಿಎಸ್ ನಾಯಕರು ಮತ್ತು ನಮ್ಮ ನಡುವೆ ಅಂತರ ಇದೆ, ವಿಶ್ವಾಸ ಕಡಿಮೆಯಾಗಿದೆ. ಅವರು ನಮ್ಮ ನೈತಿಕತೆ ಬಗ್ಗೆ ಮಾತನಾಡುವ ಸಂತೋಷ್ ಈ ಹಿಂದೆ HD ಕುಮಾರಸ್ವಾಮಿ ಅವರ ಸರ್ಕಾರವನ್ನ ಕೆಡವಿದ್ದು ಯಾರು ಎಂಬುದನ್ನು ಹೇಳಲಿ. ಬಿಜೆಪಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಎಂದು ಒಂದೇ ದಿನದಲ್ಲಿ ಜೆಡಿಎಸ್ಗೆ ಬಂದವರಲ್ಲಿ ಯಾವ ಸಿದ್ಧಾಂತ ಇದೆ? NR ಸಂತೋಷ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ ಬೆಂಗಳೂರು ಸೇರಿದರು. ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರ ಯಾವುದೇ ಸಮಸ್ಯೆಗೆ ಇದುವರೆಗೂ ಸ್ಪಂದಿಸಲಿಲ್ಲ. ನಮ್ಮ ವಿರುದ್ಧ ಅವರು ಕಾನೂನು ಹೋರಾಟ ಮಾಡಿದರೆ ನಾವು ಮಾಡುತ್ತೇವೆ. ನಾವು ಈಗಲೂ ಜೆಡಿಎಸ್ನಲ್ಲೇ ಇದ್ದೇವೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಗೊಂದಲದಿಂದಾಗಿ ನಾವು ಪ್ರತ್ಯೇಕ ಗುಂಪು ರಚಿಸಿಕೊಂಡು ಅರಸಕೆರೆ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಅಣಿಯಾಗಿದ್ದೇವೆ. ಇದರಿಂದ ನಾವು ತತ್ವ ಸಿದ್ಧಾಂತದ ಪಾಠ ಕಲಿಯಬೇಕಿಲ್ಲ ಎಂದು ಸಂತೋಷ್ಗೆ ತಿರುಗೇಟು ನೀಡಿದರು. ನಮ್ಮ ಮೇಲೆ ಆರೋಪಗಳು ಮಾಡಿದ್ದಾರೆ. ಕೆಲವು ಆರೋಪದಲ್ಲಿ ಯಾವುದೇ ಹುಳ್ಳಿಲ್ದಲ್ಲ ಆರೋಪಗಳು ಮಾಡಿದ್ದಾರೆ. ಅದಕ್ಕೆ ನಾನು ಆಯ್ಕೆ ಆದಮೇಲೆ ನಾನು ನನ್ನ JDS ಪಕ್ಷದಿಂದ ನಾನು ಆಯ್ಕೆ ಆಗಿರೋದು. ನಾನು JDS ಪಕ್ಷದಲ್ಲೇ ಮುಂದುವರಿತಾ ಇದ್ದೀನಿ. ನಾನು ಯಾವುದೇ ಬೇರೆ ಪಕ್ಷದ ಜೊತೆ ನಾನು ಇಲ್ಲ. ಇದು ನನಗೆ ಸ್ಪಷ್ಟಪಡೋಕ್ಕೆ ನಾನು ಇಷ್ಟಪಡ್ತೀನಿ. ನಮಗೆ ಅವರು ವಿಶ್ವಾಸಕ್ಕೆ ತಗೊಂಡು ಹೋಗಿಲ್ಲದ ಕಾರಣ ಇವತ್ತು ನಮ್ಮ ಅವ್ರ ಮಧ್ಯ
ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಈಗ ಅವ್ರು ಬಂದು ನಮಗೆ ಇಲ್ಲಿ ನೈತಿಕತೆ ಬಗ್ಗೆ, ನಮ್ಮ ಒಂದು ಪಕ್ಷನಿಷ್ಠೆ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ನೈತಿಕತೆ ಇದೆಯಾ ಅನ್ನೋ ಒಂದು ನಾನು ಪ್ರಶ್ನೆ ಹಾಕ್ತಾಯಿದ್ದೀನಿ. ಮೊದಲು ಇದೇ ನಮ್ಮ ಕುಮಾರಣ್ಣವರ ಸರ್ಕಾರ ಕೆಡೋಕ್ಕೆ ಕಾರಣ ಯಾರು? ಸರ್ಕಾರ ಕೆಡೋಕ್ಕೆ ಕಾರಣ ಯಾರು? ಇಡೀ ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಇವರು ಆ ನೈತಿಕತೆ ಉಳಿಸ್ಕೊಂಡಾರ? ಇವ್ರು ನೈತಿಕತೆ ಉಳಿಸ್ಕೊಂಡಾರ? ಆ ನೈತಿಕತೆ ಒಂದು. ಎರಡನೇದು, ಇವರು BJP ಪಕ್ಷದಲ್ಲಿದ್ದವರು ಒಂದು ದಿನ ಇದ್ದಂಗೆ ಅವ್ರಿಗೆ B ಫಾರಮ್ ಸಿಕ್ಕಿಲ್ಲ ಅಂದರೆ ಎರಡನೇ ದಿನಕ್ಕೆ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪು ಬರ್ತಾರಂದರೆ ಅವರಲ್ಲಿ ಆ ಸಿದ್ಧಾಂತದ ಗುಣಗಳು ಇದ್ದಾವ? ಇರ್ತಾವ? ಇರೋಕ್ಕೆ ಸಾಧ್ಯನಾ? ಆದರೂ ಜನ ನಮ್ಮೆಲ್ಲ ಪ್ರಯತ್ನದಿಂದ, ಹೋರಾಟದಿಂದ ನಗರದಲ್ಲಿ, ಗ್ರಾಮದ 80,000 ಮತ ಕೊಟ್ಟಿದ್ದೀವಿ ಅವ್ರಿಗೆ. 73 ಮತ ತಗೊಂಡು ಇವರು ಬೆಂಗಳೂರು ಕಡೆ ಹೋದರೆ ಹಿಂಗೆ ಇದು ಯಾವ ಥರ ಒಂದು ಇಲ್ಲಿ ಇದೆ ಕೆಲಸ ಇದೆ ಅಂದರೆ ಮಾತ್ರ ಇಲ್ಲಿಗೆ ಬರ್ತಾರೆ. ಅಲ್ಲಿ ಕಾರ್ಯಕರ್ತರಿಗೆ ಗತಿ ಏನಾಗಬೇಕು, ಮತದಾರ ಕೊಟ್ಟು ಗತಿ ಏನಾಗಬೇಕು? ಇದು ನಾನು ಅವ್ರು ಕೇಳಕ್ಕೆ ಬಯಸ್ತೀನಿ. ಅವರು ಹೌದು ನಮಗೆ ಕರೆ ಮಾಡಿದ್ದಾರೆ, ಮಾತಾಡಿದ್ದಾರೆ. ಯಾಕೆ ನಾವು 1 ವರ್ಷದಿಂದ ಇವ್ರಿಗೆ ನೆನಪೇ ಬಂದಿಲ್ಲ. ಇವತ್ತು ಅವ್ರಿಗೆ ಕರೆ ಮಾಡೋಕ್ಕೆ, ಮಾತಾಡೋಕ್ಕೆ ನಮ್ಮ ನೆನಪು ಬಂದಿದೆ. ನಮಗೆ ವಿಶ್ವಾಸಕ್ಕೆ ತಗೋಬೇಕಲ್ವ? ವಿಶ್ವಾಸ ತಗೊಂಡು ಕೆಲಸ ಮಾಡಬೇಕಲ್ವ? ಇಂಥ ಕೆಲವು ಅವರ ಒಂದು ನಡತೆಯಿಂದ ನಾವೆಲ್ಲ ಒಂದು ಗುಂಪಾಗಿ, ನಾವು ಪ್ರತ್ಯೇಕವಾಗಿ ನಾವು ಗುಂಪಾಗಿದ್ದೀವಿ. ಅದು ಕಾನೂನಾತ್ಮಕ ಅವ್ರು ಹೋರಾಟ ಮಾಡಿದ್ರೆ ಕಾನೂನಾತ್ಮಕ ನಾವು ಮುಂದುವರಿಯೋಕ್ಕೆ ನಾವು ಅದು ಮುಂದೆ ಮಾಡಲೇಬೇಕಲ್ವ? ಮಾಡ್ತೀವಿ. ಇವ್ರು ಯಾವ ತತ್ವ ಸಿದ್ಧಾಂತದಲ್ಲಿದ್ದಾರೆ ಇವರು? ಇಲ್ಲಿ ಶಾಸಕರು ಟಿಕೆಟ್ ತಗೊಂಡು ಎಲೆಕ್ಷನ್ಗೆ ನಿಲ್ತಾರೆ. ಮೈತ್ರಿ ಸರ್ಕಾರ ಇದೆ ಅಂತ ಅವ್ರಿಗೆ ಗೊತ್ತಿಲ್ವ ಅವ್ರಿಗೆ? ಇವತ್ತು ಯಡಿಯೂರಪ್ಪಾಜಿ ಅವರ ವಿರುದ್ಧ ಅವರ ಒಂದು ಬಣದಲ್ಲಿ ಇವತ್ತು ಹುಬ್ಳಿಯಲ್ಲಿ ಒಂದು ಸಭೆ ಮಾಡಿದ್ರೆ, ಹುಬ್ಳಿ ಸಭೆಯಲ್ಲಿ ಹೋಗಿ ಅವ್ರ ವಿರುದ್ಧವಾಗಿ ಕಾರ್ಯರೂಪ ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಇದೆ, ವಾಟ್ಸಪ್ಪಲ್ಲೆಲ್ಲ ಇದೆ, ಬಂದಿದೆ. ಇವರು ಹುಬ್ಳಿಲಿದ್ದರೆ ಯಡಿಯೂರಪ್ಪಾಜಿ ಅವರ ವಿರುದ್ಧ ಅವರು ಅಲ್ಲಿ BJP, ಇಲ್ಲಿ ಹಾಸನ ಜಿಲ್ಲೆಗೆ ಬಂದರೆ JDS. ಇವ್ರು ಯಾವ ನೈತಿಕತೆ ಉಳಿಸ್ಕೊಂಡಾರ? ಇವರು ಯಡಿಯೂರಪ್ಪಾಜಿ ಅವರು ಯಾರ ಅಲ್ಲಿಗೆ ಹೋಗಿ ಅಂತ ಹೇಳಿದಾರ ಸಭೆಗೆ? ಇದು ಬೇಕಲ್ಲ, ಮೈತ್ರಿ ಧರ್ಮ ಅಂದರೆ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಲ್ಲ. ಅಲ್ಲಿ ಹೋದರೆ ಯಡಿಯೂರಪ್ಪಾಜಿ ಅವ್ರ ವಿರುದ್ಧವಾಗಿ ಅಲ್ಲಿ ಆ ಸಭೆಗೆ ಹೋಗೋದು, ಇಲ್ಲಿ ಬಂದು ನಮಗೆ ಪಕ್ಷ ನಿಷ್ಠೆ ಹೇಳೋದು. ಇವ್ರಿಗೆ ಆ ನೈತಿಕತೆ ಇದೆಯಾ? ಈ ಹಿಂದೆ ನಾವು ಅರಸೀಕೆರೆಯಲ್ಲಿ 21 ನಾವು JDSನ ಶಾಸಕರಾಗಿದ್ವಿ, ನಗರಸಭಾ ಸದಸ್ಯರುಗಳಾಗಿದ್ವಿ. ನಾವು 21 ಜನದಲ್ಲಿ ಈ ವ್ಯಕ್ತಿ ಬಂದು ಅದರಲ್ಲಿ 7 ಜನಕ್ಕೆ ಡಿಸ್ಕ್ವಾಲಿಫೈ ಮಾಡಿಸಿದ್ರು. ಇವರ ಒಂದು ನಡತೆಯಿಂದ ಇಲ್ಲೂ ಆಯಿತು, ಹೈಕೋರ್ಟಲ್ಲಿ ಮೊದಲನೇ ಬೆಂಚ್ ಆಯಿತು, ಡಬಲ್ ಬೆಂಚ್ ಮೊನ್ನೆ ತೀರ್ಮಾನ ಆಯಿತು. ಇವತ್ತು 7 ಜನ ನಗರಸಭಾ ಸದಸ್ಯರು ಹೋಗೋ ಕಾರಣನೇ ಅವರು. ಇವತ್ತು ಇವರು ಯಾವ ನೈತಿಕತೆ ಉಳಿಸ್ಕೊಂಡು ಇನ್ನೊಬ್ರಿಗೆ ಹೇಳಕ್ಕೆ ಇವ್ರು ಪತ್ರಿಕಾಗೋಷ್ಠಿಯಲ್ಲಿ ಅರಸೀಕೆರೆ ನಗರಸಭೆ ನೂತನ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ, ಸದಸ್ಯರಾದ ಜಾಕಿರ್ ಹುಸೇನ್, ಗಣೇಶ್, ರಾಜು, ಹರೀಶ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್.
ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಪೂರ್ವಿಕಾದಲ್ಲಿ ಆಕರ್ಷಕ ಸೇಲ್ ಬಂದಾಯಿತು. ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಮಹೇಂದ್ರ XUV 3XO ಕಾರ್, 55 ಇಂಚ್ ಸ್ಮಾರ್ಟ್ ಟಿವಿ, AC, ಲ್ಯಾಪ್ಟಾಪ್, ಡಬಲ್ ಡೋರ್ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಏರ್ ಕೂಲರ್, ಮಿಕ್ಸರ್, ಗ್ರೈಂಡರ್, ಪೆಡಸ್ಟಲ್ ಫ್ಯಾನ್ ಅಂತ 10 ಕೋಟಿವರೆಗೂ ಬಹುಮಾನ ಗೆಲ್ಲಿರಿ. ಈ ಆಫರ್ ಆಗಸ್ಟ್ 18ರವರೆಗೆ ಮಾತ್ರ. ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ, ಸಂತಸವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸಮಾಜದಲ್ಲಿ ದಿನನಿತ್ಯ ಸೇವಾ ಮನೋಭಾವನೆ, ಪರಿಸರ ಸಂರಕ್ಷಣೆ, ಸಮಾಜದಲ್ಲಿ ಸಾಮರಸ್ಯ, ನಾಗರಿಕರ ಶಿಷ್ಟಾಚಾರ, ಮಕ್ಕಳಿಗೆ ಪರೀಕ್ಷೆಯಲ್ಲಿ ಮಾರ್ಗದರ್ಶನ ಹಾಗೂ ಮೊಬೈಲ್ನಿಂದ ಮೈದಾನದ ಕಡೆಗೆ ಅಂತಹ ಉದ್ದೇಶದಿಂದ ನೂತನವಾಗಿ ಸನಾತನ ಸೇವಾ ಟ್ರಸ್ಟ್ನ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಸಮಾಜದಲ್ಲಿ ನಿಸ್ವಾರ್ಥ ಸೇವೆ ಮಾಡುವ ಇತರ ಸಂಘಟನೆಗಳು ಬೇಕು. ಹಲವು ವರ್ಷಗಳ ಹಿಂದೆ ರೈತರ ಸಂಘ, ದಲಿತ ಸಂಘಟನೆಗಳು ಸಮಾಜದಲ್ಲಿ ಅತ್ಯಂತ ಕ್ರಿಯಾಶೀಲತೆಯಿಂದ ಕೆಲಸ ಮಾಡುತ್ತಿತ್ತು. ಲಂಚ ಪಡೆಯುವ ಅಧಿಕಾರಿಗಳು ಈ ಸಂಘಟನೆಗಳಿಗೆ ಹೆದರಿಕೆಯಿಂದ ಕೆಲಸ ಮಾಡುತ್ತಿದ್ದರು.
ಪ್ರಸ್ತುತ ನಮ್ಮ ಚಿಂತನೆ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಸಂಘಟನೆಗಳು ಮಾಡಬೇಕು ಎಂದು ಹೇಳಿದರು. ರೈತ ಸಂಘಗಳು ಮುಖ್ಯ ರಸ್ತೆಯಲ್ಲಿ ಬರ್ತಾ ಇದೆ ಅಂದರೆ ಅಧಿಕಾರಿಗಳು ಉಳಿದಂತ ಜಾಗದಲ್ಲಿ ತರತರ ಅಂತ ಬಿಡುತ್ತಾ ಇದ್ದಾರೆ. ಯಾರೋ ಒಬ್ಬ ದುಡ್ಡು ಕೊಡಕ್ಕೆ ಬರ್ತಾನೆ ಆಫೀಸಲ್ಲಿ, ಕಚೇರಿಗೆ, ಟೇಬಲ್ ಕೆಳಗಡೆನೋ ಮೇಲ್ಗಡೆನೋ ಮತ್ತೊಂದು ಭಯ ಇದ್ದಂಥವ್ರು ಕೂಡ ನೀನು ಆಮೇಲೆ ಬಾ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಸಕ್ರಿಯವಾದಂಥ ಎರಡೂ ಕೂಡ ಸಂಘಟನೆಗಳು ಎಲ್ಲೋ ಒಂದು ಕಡೆ ರಾಜಕೀಯ ಕಾರಣಕ್ಕಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತು ಒಂದು ರೀತಿಯ ನಿರ್ಲಿಪ್ತತೆ ನಿಷ್ಕ್ರಿಯೆ ಗೊತ್ತಾಗಲಿಲ್ಲ. ಆ ಜವಾಬ್ದಾರಿಯನ್ನು ನಾವೆಲ್ಲ ಹೊರಬೇಕಾಗಿದೆ. ಬೇಲೂರು ವಿಧಾನಸಭಾ ಕ್ಷೇತ್ರ ಶಾಸಕರಾದ ಎಚ್.ಕೆ. ಸುರೇಶ್ ಮಾತನಾಡುತ್ತಾ, ಸೇವೆ ಎಂಬುದು ಪವಿತ್ರ, ಅಂತಹದನ್ನ ಎಲ್ಲ ಜಾತಿ ಧರ್ಮದವರೆಲ್ಲ ಒಟ್ಟಿಗೆ ಸೇರಿ ಮಾಡುತ್ತಿರುವುದು ಖುಷಿಯ ವಿಚಾರ. ಸೇವೆಗೆ ಹಣ ಇದ್ರೆ ಸಾಲದು, ಸೇವೆ ಮಾಡುವ ಮನಸ್ಸು ಬೇಕು ಎಂದು ಹೇಳಿದರು. ಸೇವೆ ಅಂತಕ್ಕಂಥದ್ದಂದ್ರೆ ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಮೊದಲು ಬರಬೇಕು. ಅದು ಆಟೋಮೆಟಿಕ್ ಆಗಿ ಎಳ್ಕೊಂಡು ಹೋಗ್ತಾ ಇದೆ. ಯಥಾರ್ಥ ಕಥಾಪ್ರಜ ಅನ್ನಂಗೆ ಮನೋಭಾವನೆಯಲ್ಲಿ ಮನದಲ್ಲಿ ನಾವು ಮಾಡಬೇಕು ಅಂತಕ್ಕಂಥದ್ದಿದ್ರೆ ಅದು ಖಂಡಿತವಾಗಿ ಎಳ್ಕೊಂಡು ಹೋಗ್ತಕ್ಕಂಥದ್ದಿರುತ್ತೆ. ನಾನು ವಿಶೇಷವಾಗಿ ಅವ್ರು ಗೌರವಿಸುವ ಮುಖಾಂತರ ಇವತ್ತು ನೀವೇನು ಹೆಜ್ಜೆಯನ್ನು ಇಟ್ಟಿದ್ದೀರಾ, ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇವತ್ತು ಕಡಿಮೆ ಸಂಖ್ಯೆ ಇರಬಹುದು, ನಾಳೆ ಜಾಸ್ತಿ ಆಗುತ್ತೆ, ನಾಳೆ ಇನ್ನೊಂದಿಷ್ಟು ಜಾಸ್ತಿ ಆಗುತ್ತೆ. ಆದರೆ ಸಮಾಜಮುಖವಾದಂತಹ ಸೇವೆ ಮಾಡೋದ್ರ ಮುಖಾಂತರ ಈ ಸನಾತನ ಧರ್ಮ ಯಾವುದೇ ಹಿಂದೂ ಮುಸ್ಲಿಂ ಇಲ್ಲಿರ್ತಕ್ಕಂಥ ಧರ್ಮ ಅಂತಕ್ಕಂಥದ್ದು ಒಂದೇ, ಮಾನವ ಅಂತಕ್ಕಂಥದ್ದು ಒಂದೇ. ಮಾನವರಲ್ಲಿ ಒಂದು ಹೆಣ್ಣು ಮತ್ತೆ ಗಂಡು, ಎರಡು ಬಿಟ್ಟರೆ ಬೇರೆ ಇರೋದು. ಈ ಒಂದು ಸನಾತನ ಅಂತಕ್ಕಂಥ ಹೆಸರಿಟ್ಟಿರ್ತಕ್ಕಂಥ ಒಂದು ಪವಿತ್ರ. ಹಾಗಾಗಿ ಈ ಸೇವೆಯನ್ನು ತಾವು ಮುಂದುವರಿಸಿ, ನಾವು ಸಹ ನಿಮ್ಮ ಸೇವೆಗೆ ಯಾವುದೇ ಸಂದರ್ಭದಲ್ಲೂ ಸಹ ನಿಮ್ಮ ಜೊತೆ ಕೈ ಜೋಡಿಸ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾ, ಒಂದು ಹೆಜ್ಜೆ ಮುಂದಿನ ಕಡೆ ಹಿಂದೆ ತೆಗಿಬಾರ್ದು. ಸೇವೆ ಅಂತಕ್ಕಂಥ ಭಾವನೆ ಇಟ್ಟಿದಾಗ ಒತ್ತಡಕ್ಕೆ, ಇನ್ನೊಂದಕ್ಕೆ, ಮತ್ತೊಂದಕ್ಕೆ ನಮ್ಮ ಸೇವೆಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ಯಾವುದಕ್ಕೂ ಸಹ ಹೋಗಬಾರ್ದು. ಗುರಿ ಒಂದೇ ಇರಬೇಕು. ಮಾಜಿ ಶಾಸಕರಾದ ಗುರುದೇವ್ ಮಾತನಾಡುತ್ತಾ, ಸನಾತನ ಹೆಸರಿನಲ್ಲಿ ಕೆಲಸ ಮಾಡುವ ಅನೇಕ ಸಂಘ ಸಂಸ್ಥೆಗಳು ಇದ್ದಾವೆ. ನಾವು ಭಾರತೀಯರು, ನಾವೆಲ್ಲ ಒಂದೇ ಅಡಿಯಲ್ಲಿ ಬರುತ್ತೇವೆ ಎಂಬ ಭಾವನೆ ಮೂಡಬೇಕು. ಈ ನಿಟ್ಟಿನಲ್ಲಿ ಸಂಘವು ಕೆಲಸ ಮಾಡಬೇಕು ಮತ್ತು ಸಮಾಜ ಸೇವೆ ಮಾಡುತ್ತಿರುವವರನ್ನ ಗುರುತಿಸಿ ಸನ್ಮಾನ ಮಾಡುತ್ತಿರುವುದು ಖುಷಿಯ ವಿಚಾರ ಎಂದರು. ಈ ಸನಾತನ ಸೇವಾ ಟ್ರಸ್ಟ್ನವರು ತಮ್ಮ ಧ್ಯೇಯ ಧೋರಣೆಗಳನ್ನು ಹೇಳಿದರು. ನಾನು ಮೊದಲೇ ಹೇಳಿದಾಗೆ ಹಿಂದೂ ಧರ್ಮ, ಸನಾತನ ಧರ್ಮ ಇತ್ತೀಚೆಗೆ ಬಂದಂತಹ ಮುಸಲ್ಮಾನ್ ಧರ್ಮದಲ್ಲಿ ಒಗ್ಗಟ್ಟಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ನಮ್ಮ ವೇದ ಪುರಾಣಗಳಲ್ಲೂ ಇದೆ, ಆದರೆ ನಾವು ನಿಜವಾಗ್ಲೂ ಆಚರಣೆ ಮಾಡ್ತಾ ಇದೀವ? ಈ ಸನಾತನ ಸೇವಾ ಟ್ರಸ್ಟ್ನಲ್ಲಿ ನನ್ನ ಪ್ರಾರ್ಥನೆ, ಹಿಂದೂ ಜನಾಂಗವನ್ನ ಜಾಗೃತಿಗೊಳಿಸಬೇಕಾಗಿದ್ದು ತಮ್ಮ ಕರ್ತವ್ಯ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕಾಂಗ್ರೆಸ್ ಮುಖಂಡರಾದ ಮುರಳಿ ಮೋಹನ್ ಮಾತನಾಡಿ, ಈ ಟ್ರಸ್ಟ್ ಯಾವುದೋ ಒಂದು ಪಕ್ಷಕ್ಕೆ ಸೇರಿದಂತೆ ಉದ್ಘಾಟನೆ ಮಾಡಿಲ್ಲ, ಹಾಗಾಗಿ ಇದು ಯಶಸ್ವಿ ಆಗುತ್ತೆ. ತಾಲೂಕಿನಲ್ಲಿ ಡ್ರಗ್ಸ್ ಮಾಫಿಯಾ ನಿಲ್ಲಬೇಕು, ಆ ನಿಟ್ಟಿನಲ್ಲಿ ಉದ್ದೇಶ ಹೊಂದಿರುವ ಈ ಟ್ರಸ್ಟ್ ಕೆಲಸ ಮಾಡಲಿ. ತಾಲೂಕಿನಲ್ಲಿ ಸಮಾಜಕ್ಕೆ ಯಾವುದೇ ಸಮಾಜಘಾತುಕ ಹಾಗೂ ಕೆಟ್ಟದ್ದು ಮಾಡುವವರನ್ನ ಹೊರಹಾಕಬೇಕು. ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಸದಾ ತಾಲೂಕಿನ ಜನರೊಂದಿಗೆ ಭಾಗಿಯಾಗುವೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡುವ ಕೆಲಸಕ್ಕೆ ನಾವೆಲ್ಲರೂ ಮುಂದಾಗಬೇಕು ಎಂದು ಹೇಳಿದರು. ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಏನೇನು ಕಾರ್ಯ ಮಾಡಬೇಕು ಅಂತ ಹೇಳಿ ಸಂಘಟನೆನ ರಿಜಿಸ್ಟರ್ ಮಾಡಿ ಇವತ್ತು ತಾವು ಈ ಕಾರ್ಯಕ್ರಮನ ಉದ್ಘಾಟನೆ ಕಾರ್ಯಕ್ರಮನ ಹಾಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮ ನಾನಾದ್ರೂ ಕೂಡ ಭಾವಿಸ್ತೀನಿ ಅತ್ಯಂತ ಯಶಸ್ವಿ ಆಗ್ತದೆ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ತೀನಿ. ಯಾಕಂದ್ರೆ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಸಂಘಟನೆ ಮಾಡಲಿಲ್ಲ. ಎಲ್ಲ ಪಕ್ಷದವರು, ಎಲ್ಲ ವರ್ಗದವರು ಸೇರಿ ಸನಾತನ ಹಿಂದೂ ಟ್ರಸ್ಟ್, ಸನಾತನ ಸೇವಾ ಟ್ರಸ್ಟ್ ಮಾಡಿ ಈ ಟ್ರಸ್ಟ್ ವತಿಯಿಂದ ಹಲವಾರು ಕಾರ್ಯಗಳು ಈಗಾಗಲೇ ಜಮ್ಮಡಿ ಲೋಹಿತ್ ಅವರು ಈ ಒಂದು ಕಾರ್ಯಕ್ರಮ ನಮ್ಮ ಟ್ರಸ್ಟ್ ಮುಖಾಂತರ ಏನೇನು ಕೆಲಸಗಳು ಮಾಡಬೇಕು ಅಂತ ಹೇಳಿ ಅವರು ಎಲ್ಲ ವಿಚಾರಗಳನ್ನ ತಮಗೆ ಹೇಳಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಪ್ರೌಢ ಸಂಖ್ಯೆಯಲ್ಲಿ ವಾಲಂಟಿಯರ್ಸ್ ಬಂದು ಈ ಒಂದು ಕಾರ್ಯಕ್ರಮ ಸಕಲೇಶ್ಪುರದಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲಿಸಬೇಕು ಅಂತ ಹೇಳಿ ಎಲ್ಲ ಪಕ್ಷದವರು
ತಾವೆಲ್ಲರೂ ಕೂಡ ಬಂದಿದ್ದೀವಿ. ನಾವು ಮುಂದೆ ಮಾಡಬೇಕಾಗಿರುವಂತ ಕೆಲಸ ಏನೇನು ಅಂತ ಹೇಳಿ ನಾವು ಒಂದು ಟೈಮ್ ಟೇಬಲ್ ಹಾಕಬೇಕಾಗ್ತದೆ. ಇವತ್ತು ಮೊನ್ನೆ ತಾನೇ ನಾನು ಕೂಡ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಿತ್ತು. ಇವತ್ತೇನು ಸಕಲೇಶ್ಪುರ ತಾಲೂಕಲ್ಲಿ ಡ್ರಗ್ಸ್ ಮಾಫಿಯಾ ನಡೀತಿದೆ. ಇವತ್ತೆಲ್ಲ ಯುವಕರು ಕೂಡ ಆ ಕಡೆ ಮುಖ ಹಾಕಿ ನೋಡುವಂತ ಸಂದರ್ಭ ನಿರ್ಮಾಣ ಆಗಿದೆ. ಅದನ್ನ ನಾವು ಮೊದಲು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಸತ್ಯನಾರಾಯಣ ಗುಪ್ತಾ, ನೂರಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಆನಂದ ಲಿಯೋವಾಸ್, ಪ್ರಗತಿಪರ ಕೃಷಿಕರಾದ ಮಂಚಯ್ಯ ಕಲ್ಲಣೆ, ಆಟೋ ಚಾಲಕ ಮತ್ತು ಸುಮಾರು 25 ವರ್ಷಗಳಿಂದ ಬೀದಿಯಲ್ಲಿ ಓಡಾಡುವ ಮಾನಸಿಕ ಅಸ್ವಸ್ಥ ರೋಗಿಗಳಿಗೆ ಆಹಾರ ನೀಡುತ್ತಿರುವ ರವಿಕುಮಾರ್, ಪ್ರತಿನಿತ್ಯ ಮೂಕ ಪ್ರಾಣಿಗಳಿಗೆ ಆಹಾರ ನೀಡುತ್ತಿರುವ ಹೇಮಾವತಿ ರಾಜ್ಕುಮಾರ್ ಅವರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಮಂಜುನಾಥ್ ಸಂಗಿ, ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್, ಜಂಬರಡಿ ಲೋಹಿತ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಭೀಮ್ ಮಂಜುನಾಥ್, ಜಿಲ್ಲಾ ಪ್ಲಾಂಟರ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಜೈಮಾರುತಿ ದೇವರಾಜು, ಬಿಎಸ್ ವಿದ್ಯಾಶಂಕರ್ ಸೇರಿದಂತೆ ಟ್ರಸ್ಟ್ನ ಸದಸ್ಯರು ಹಾಜರಿದ್ದರು. ಜನಾಂಗದ ಏಳಿಗೆಗಾಗಿ ಸ್ಥಾಪಿಸಿರುವ ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘವು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಮುನ್ನಡೆಯಲಿ ಎಂದು ಅಧ್ಯಕ್ಷರಾದ ಸುರೇಶ್ ಎಚ್ಆರ್ ಹೇಳಿದರು. ಹೊಳೆನರಸೀಪುರದ ಬಸವ ಭವನದಲ್ಲಿ ಟಿ ಮಾಯಗೂಡನಹಳ್ಳಿಯ ಶ್ರೀ ರಾಜಪುರ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘದ 2023-24 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಧುವರರ ಅನ್ವೇಷಣಾ ವೇದಿಕೆ, ರೈತರ ಉತ್ಪನ್ನಗಳ ಮಾರಾಟ ವಾಟ್ಸ್ಆಪ್ ಗ್ರೂಪ್ ರಚನೆಯ ಜೊತೆಗೆ ರೈತರಿಂದ ನೇರ ಮಾರಾಟಕ್ಕೆ ಅವಕಾಶ, ವೀರಶೈವ ನಿಗಮ ಮಂಡಳಿಯ ಸೌಲಭ್ಯಗಳ ಮಾಹಿತಿಗಾಗಿ ಕೌಂಟರ್, ನೇತ್ರದಾನದ ಬಗ್ಗೆ ಅರಿವು ಹಾಗೂ ನೋಂದಣಿ ಕೇಂದ್ರ ಸ್ಥಾಪನೆ ಮತ್ತು ಮ್ಯೂಚುವಲ್ ಫಂಡ್ ಶಾಖೆ ತೆರೆಯುವುದು ಕುರಿತು ಸುದೀರ್ಘವಾಗಿ ಮಾಹಿತಿ ನೀಡಿ ತಾಲೂಕಿನ ಎಲ್ಲ ರೈತರ ಬೆಳೆಗಳನ್ನು ನೇರವಾಗಿ ಖರೀದಿಸುವ ಮೂಲಕ ರೈತರ ಕೈ ಹಿಡಿಯುವಂತೆ ಸಲಹೆ ನೀಡಿದರು. ಹೈಸ್ಕೂಲ್ ಫೀಲ್ಡಲ್ಲೋ ಇಲ್ಲ ಹೊರಗಡೆ ಫೀಲ್ಡಲ್ಲೋ ಮಾಡೋದಕ್ಕೆ ನೀವೆಲ್ಲರೂ ಪ್ರೇರೇಪಿಸಿ ಒಂದು 5,000 ಜನ ಮೆಂಬರ್ನಾರು ನಾವು ಮೆಂಬರ್ಶಿಪ್ ಮಾಡಿಸಿ ಅಲ್ಲಿ ಮಾಡಿದ್ರೆ ನಮ್ಮ ಒಂದು ಶಕ್ತಿನ ಅಭಿವೃದ್ಧಿ ಆಗೈತೆ, ನಮ್ಮ ಸಮಾಜನ ಒಂದು ಗಟ್ಟಿಯಾಗಿ ನಿಲ್ಲಬಹುದು ಅಂತ ಹೇಳಿ ನಾವು ಆಶಿಸ್ತೀವಿ. ಇನ್ನು ಇದರಲ್ಲಿ ಸಹಕಾರ ಸಂಘ ವಿಚಾರವಾಗಿ ಕ್ಲೀನಾಗಿ ಹೇಳಬೇಕು ಅಂತಂದರೆ ಅಧ್ಯಕ್ಷರು ಯಾವುದೇ ಕಾರಣದಿಂದಲೇ ಕಾಯಮು ಪರ್ಮನೆಂಟಾಗಿ ಯಾರು ಇರೋದಿಲ್ಲ. ಅಧ್ಯಕ್ಷರು ಬಾಕಿಯವರೆಲ್ಲ ನಿರ್ದೇಶಕರು ಅವರೆಲ್ಲರೂ ಇರ್ಬೋದು, 2 ಸರಿ 3 ಸರಿ ಆಯ್ಕೆ ಆಗ್ಬೋದು. ಆದರೆ ಹೋದ ಸರಿ ನಾವು ತುಮಕೂರು ಬುದ್ಧಿಯವರ ಹತ್ರ ಶಿವಕುಮಾರ್ ಸ್ವಾಮಿ ಇವರು ಬುದ್ಧಿಯವರ ಹತ್ರ ನಾವು ಹೋದ ಸರಿ ಏನು ಮಾತು ಕೊಟ್ಟಿದ್ದು ಅದರಂತೆ ಈ ಸರಿ ಒಬ್ಬ ಜೀವಿತಾವಧಿಯಲ್ಲಿ ಒಂದೇ ಸರಿ ಅಷ್ಟೇ ಅಧ್ಯಕ್ಷ ಆಗೋಕ್ಕೆ ಅವಕಾಶ ಇರೋದು, 2ನೇ ಸರಿ ಮತ್ತೆ ಇನ್ನೊಂದು ಸರಿ ಅಧ್ಯಕ್ಷ ಆಗೋ ಅವಕಾಶ ಇರೋದಿಲ್ಲ. ಈ ಸಾಕ ಎಲ್ಲೇ ಯಾವುದೇ ಈ ಪೋಸ್ಟ್ನಲ್ಲಿ ಯಾರೇ ಇದ್ರೂ ಪರ್ಮನೆಂಟ್ ಆಗಿದ್ದರೆ ಅದು ಬೇರೆ ಬೇರೆ ಥರ ನಡೀತವೆ ಅಂತೇಳಿ ಈ ತೀರ್ಮಾನ ತಗೊಂಡಿದ್ದೀವಿ. ಇನ್ನು 2ನೇ ವಿಚಾರವಾಗಿ ನಾವು 4 ಗೋಡೆ ಒಳಗಡೆ ಏನು ನಡೀತಾ ಇದೆ ಅನ್ನೋದು ನಮ್ಮ ಸಮಾಜದವ್ರಿಗೆ ಎಲ್ಲರಿಗೂ ಗೊತ್ತಾಗಬೇಕು. ಇದು ಶಾಶ್ವತವಾಗಿ ಜನರಿಗೆ ಇದು ಮನಸ್ಸಲ್ಲಿ ಉಳಿಬೇಕು, ಎಲ್ಲೂ ಒಂದೇ ₹1 ಅವ್ಯವಹಾರ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ನಾವು ವಿಶೇಷ ಆಹ್ವಾನಗಳನ್ನ ಯಾವಾಗಲೂ ನಮ್ಮ ಸಂಘದ ಮೀಟಿಂಗ್ನಲ್ಲಿ ನಡೀತಾ ಇರಬೇಕಾದ್ರೆ, ನಮ್ಮ ನಿರ್ದೇಶಕರ ಮೀಟಿಂಗ್ ನಡೀತಾ ಇರಬೇಕಾದ್ರೆ ನಾವು ಯಾವಾಗಲೂ ಕರೀತಾ ಇರ್ತೀವಿ ವಿಶೇಷ ಆಹ್ವಾನಿತರು. ಇನ್ನೂ ಯಾರಾದರೂ ಇಚ್ಛೆ ಇದ್ದು ನಾನು ಬರ್ತೀನಿ ಅಂತ ಅನ್ನೋದಾದರೆ ಆಯಾ ವಿಶೇಷ ಆಹ್ವಾನಿತರ ಸ್ಥಾನದಲ್ಲಿ ನಿಮ್ಮನ್ನು ನಿಲ್ಲಿಸ್ಕೊಳ್ತೀವಿ. ನಿಮ್ಮ ಸಹಕಾರ ಮತ್ತು ಇದು ಏನು ನಮ್ಗೆ ಭಾಳ ಅಮೂಲ್ಯವಾದದ್ದು. ನಿಮ್ಮ ಸಲಹೆ ಸೂಚನೆನ ನಾವು ಕೇಳ್ತೀವಿ. ಯಾವುದೇ ಕಾರಣದಲ್ಲೂ ನಾವು ನಿಮ್ಮ ಸಲಹೆ ಸೂಚನೆನ ಬಿಟ್ಟು ನಾವು ನಡೆಯೋಕ್ಕೆ ಹೋಗೋದಿಲ್ಲ. ಇನ್ನು ಇದಕ್ಕೋಸ್ಕರನೇ ಹಿರಿಯ ಮುಖಂಡರುಗಳನ್ನ ಏನು ನಮ್ಮ ಸಮಾಜದಲ್ಲಿ ಅವರೇ ಅದು ಹಿರಿಯ ಮುಖಂಡರುಗಳನ್ನ ಯಾವ್ಯಾವ ರೀತಿ ನಾವು ಉಪಯೋಗಿಸ್ಕೋಬೋದು ಅಂತಂದರೆ ನಮ್ಮ ವೀರಶೈವ ಲಿಂಗಾಯತ ವಧುವರರ ವೇದಿಕೆಯಲ್ಲಿ ಏನು ಗಂಡು ಹೆಣ್ಣು ಒಂದು ರಿಜಿಸ್ಟರ್ ಮಾಡಿರ್ತೀವಿ, ಅಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಾರೆ. ಗಂಡು ಯಾರು ಹೆಣ್ಣು ಯಾರು ಅಂತ ಹೇಳ್ಬಿಟ್ಟು ಸಪ್ರೇಟು ನಮ್ಮ ಈ ಒಂದು ರಿಜಿಸ್ಟ್ರನ್ನ ನಾವು ಪರಸ್ಪರ ಎಲ್ಲ ತಾಲೂಕುಗಳಿಗೂ ಒಬ್ರಿಗೊಬ್ರು ವಿನಯಗಳನ್ನ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇರೋರೆ ನಿಮ್ಮಲ್ಲಿ ಯಾರ್ಯಾರು ಇದ್ದರೆ ನಮ್ಮ ನೋಡಿ ಅಂತ ಹೇಳ್ಬಿಟ್ಟಿದೆ. ಅವ್ರಿಗೂ ನಮ್ಮ ಈ ಒಂದು ರಿಜಿಸ್ಟ್ರದ ವಿನಿಮಯ ಮಾಡಿಕೊಂಡು ಆದಷ್ಟು ಸೂಕ್ತವಾದ ಬರಗೆ ಹುಡುಕುವಂಗೆ ವ್ಯವಸ್ಥೆ ಮಾಡಿಕೊಡ್ತಿದ್ದೀವಿ. ಆದರೆ ಇದರಲ್ಲಿ ನಮ್ಮ ಹುಡುಗರುಗಳಿಗೆ ಮತ್ತು ಇವ್ರುಗಳಿಗೆ ಗೈಡ್ ಮಾಡುವಂಗೆ ಹಿರಿಯರ ಸಲಹಾ ಸಮಿತಿ ಏನು ಅವರೇ ಅವರುಗಳು ಬಂದು ಅವ್ರು ಹಿಂಗೆ ಮಾಡಿ ಮಣ್ಣಿ ಅಂತ ಹೇಳ್ಬಿಟ್ಟಿದೆ ಹೇಳುವಂಗೆ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡ್ತಾ ಇದ್ದೀವಿ. ಎಲ್ಲರೂ ಸಹಕಾರ ನೀಡಿ. ಶುರುವಿನಲ್ಲಿ ಒಂದು ಸ್ವಲ್ಪ ಗೊತ್ತಾಗಿರ್ಬೋದು, ಮುಂದಕ್ಕೆ ಸರಿವಾಯ್ತೈತೆ. ಈ ಸಂದರ್ಭದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘದ ಉಪಾಧ್ಯಕ್ಷ ಪ್ರಕಾಶ್ ಎಚ್ಪಿ, ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ಓಹಿಲೇಶ್, ಸಂಘದ ನಿರ್ದೇಶಕರಾದ ಎಂಇ ದೇವರಾಜು, ಎಚ್ಪಿ ತಮ್ಮಯ್ಯ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಸುಳ್ಳು ಆರೋಪ ಮಾಡಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ, ಸಂಸದ ಶ್ರೀ ಎಂ ಪಟೇಲ್ ಎಚ್ಚರಿಕೆ.
ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿರುವುದು ದೃಢ, ವಿಡಿಯೋಗಳು ಸತ್ಯ, ಎಸ್ಐಟಿ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ. ಜೆಡಿಎಸ್ ಮೈತ್ರಿ ಧರ್ಮ ಪಾಲನೆ ಮಾಡದೆ ಬಿಜೆಪಿಗೆ ಮೈತ್ರಿ ಧರ್ಮ ಏನೆಂದು ಗೊತ್ತಿಲ್ಲ, ಮಾಜಿ ಶಾಸಕ ಪ್ರೀತಂ ಗೌಡರ ಹೇಳಿಕೆಗೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದಾವ್ಯಗೌಡ ತಿರುಗೇಟು. ನಮ್ಮ ವಿರುದ್ಧ ಕಾನೂನು ಹೋರಾಟ ಮಾಡಿದ್ರೆ ನಾವು ರೆಡಿ, ಎನ್ಆರ್ ಸಂತೋಷ್ ವಿರುದ್ಧ ಅರಸೀಕೆರೆ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ ವಾಗ್ದಾಳಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.